ಇದನ್ನೆಲ್ಲವೂ ನಾವು ಮಿಕ್ಸ್ ಮಾಡ್ಕೋಬೇಕೀಗ. ಉಪ್ಪು ಹಾಕ್ತೀನಿ ಸ್ವಲ್ಪ. ಇದು ನಾವು ಉಂಡೆ ಮಾಡಿದರೆ ಈ ರೀತಿ ಉಂಡೆ ಆಗಬೇಕು. ಈಗ ರೌಂಡ್ ಮಾಡ್ಕೋಬೇಕು. ಹೀಗೆ ಮಾಡಿಕೊಂಡು ಹೀಗೆ ಹೋಲ್ ಮಾಡಿಕೊಂಡು ಹಾಲನ್ನ ಬಿಡಬೇಕು. ಪ್ರತಿಯೊಂದು ಇಂಗ್ರೀಡಿಯೆಂಟ್ಸು ನಿಮಗೆ ಕೊತ್ತಂಬರಿ, ಈರುಳ್ಳಿ ಯಾವ ಹೋಟೆಲ್ಗೂ ಸಿಗೋಲ್ಲ. ನೀವು ಮನೆ ಮಾಡ್ಕೋಬೇಕಂತ ತೋರಿಸಿದ್ರೆ ಇವತ್ತು ಆಹಾ ಈ ವಡೆ ನಾನು ಬಿಡೆ. ನಮಸ್ಕಾರ ವೀಕ್ಷಕರೇ. ನಾವೆಲ್ಲ ಎಷ್ಟೊಂದು ವಡೆಗಳು ನೋಡಿರ್ತೀವಿ. ಉದ್ದಿನ ವಡೆ, ಅಲಸಂದಿ ವಡೆ, ಮಸಾಲೆ ವಡೆ, ಕಡಲೆ ವಡೆ. ಅದರಲ್ಲಿ ವಿಶೇಷವಾದದ್ದಂತೂ ಉದ್ದಿನ ವಡೆ. ಉದ್ದಿನ ವಡೆ ಅಂತೂ ಎಲ್ಲರಿಗೂ ಗೊತ್ತೇ ಇದೆ. ನಾನಿವತ್ತು ನಿಮಗೆ ತೋರಿಸ್ತಾ ಇರೋದು ಅವಲಕ್ಕಿ ವಡೆ. ಅವಲಕ್ಕಿ ವಡೆ ಹೇಗೆ ಮಾಡ್ತೀವಿ, ಅದು ಯಾವ ಇಂಗ್ರೀಡಿಯೆಂಟ್ಸ್ ಹಾಕ್ತೀವಿ ಅನ್ನೋದು ನಿಮಗೆ ಹೇಳ್ಕೊಡ್ತೀನಿ ಬನ್ನಿ. ಅವಲಕ್ಕಿ ವಡೆ ಬೇಕಾದ್ರೆ ಮೇನ್ ಅವಲಕ್ಕಿ. ಈ ಅವಲಕ್ಕಿಗೆ ನಾವು ಮೊಸರು ಹಾಕಿ ಕಲಿಸ್ಕೊಳ್ತೀವಿ. ಆ ಮೊಸರು ಅದಕ್ಕೆ ರವೆನೂ ಮಿಕ್ಸ್ ಮಾಡ್ತೀವಿ. ಇದು ಉಪ್ಪಿಟ್ಟಿನ ರವೆ, ಬಾಂಬೆ ರವೆ ಹಾಕ್ಬೋದು, ಉಪ್ಪಿಟ್ಟಿನ ಬನ್ಸಿ ರವೆ ಹಾಕ್ಬೋದು, ಯಾವುದೇ ರವೆ ತೊಗೋಬೋದು. ನಾನು ಉಪ್ಪಿಟ್ಟಿನ ರವೆ ತೊಗೊಂಡಿದ್ದೀನಿ. ಅದು ಕೊತ್ತಂಬರಿ, ಹಸಿಮೆಣ್ಸಿನ್ಕಾಯಿ, ಈರುಳ್ಳಿ, ಹಸಿ ಕೊಬ್ಬರಿ, ಕರಿಬೇವು, ಇದು ಹಸಿ ಶುಂಠಿನ ಜಜ್ಜಿಟ್ಕೊಂಡಿದ್ದೀನಿ. ಇದು ಜೀರಿಗೆ, ಸ್ವಲ್ಪ ಇಂಗು, ಅಜ್ವಾನ, ಇದು ಮೆಣಸನ್ನು ಸ್ವಲ್ಪ ಕುಟ್ಟಿ ಇಟ್ಕೊಂಡಿದ್ದೀನಿ. ಇದು ಬೇಕಿಂಗ್ ಸೋಡಾ ಪುಡಿ ಸ್ವಲ್ಪ ಹಾಕಬೇಕು. ಆದಮೇಲೆ ಇದಕ್ಕೆ ಮೊಸರು ಹಾಕಿ ನಾವು ಕಲಸಿಡಬೇಕು. ಇದು ಅವಲಕ್ಕಿ ಏನಿದೆಯಲ್ಲ, ಇದನ್ನು ನಾವು ಪುಡಿ ಮಾಡ್ಕೋಬೇಕು. ಈ ಥರ ನಾವು ಅವಲಕ್ಕಿನ ಮಾಡಿಕೊಂಡು ಅದಕ್ಕೆ ರವೆಗೆ ನಾವು ಮಿಕ್ಸ್ ಮಾಡ್ಕೋಬೇಕು. ಇದು ರವೆ ಚಿರೋಟಿ ರವೆ ಟೈಪ್ ಇರುತ್ತೆ. ಇದನ್ನು ನಾವು ಈ ಥರ ಮಿಕ್ಸ್ ಮಾಡ್ಕೊಂಡ್ಬಿಡ್ಬೇಕು. ಈಗ ನಾನು ರವೆ ತೊಗೊಂಡಿದ್ದೀನಲ್ಲ, ಈ ಗ್ಲಾಸಿಂದ ತೊಗೊಂಡಿದ್ದೀನಿ ನಾನು. ಈ ಗ್ಲಾಸಿಂದ 2 ರವೆ ತೊಗೊಂಡ್ರೆ 1 ಗ್ಲಾಸು ನಾವು ಮೊಸರು ಹಾಕ್ಕೋಬೇಕು. ಮೊಸರು ಹಾಕ್ಕೊಳ್ತೇನೆ ನಾನು. ಎರಡು ಗ್ಲಾಸು ರವೆ ಇರುತ್ತಲ್ಲ, 1 ಗ್ಲಾಸು ನಾವು ಮೊಸರು ಹಾಕ್ಕೋಬೇಕು. 1 ಗ್ಲಾಸು, 2 ಗ್ಲಾಸ್ ರವೆಗೆ 1 ಗ್ಲಾಸು ಮೊಸರು. ಇದು ಅವಲಕ್ಕಿ ರವೆನ ಇದು 1 ಗ್ಲಾಸ್ ಮೊಸರಿಗೆ ಅರ್ಧ ಗ್ಲಾಸ್ ರವೆ ಹಾಕ್ತೀನಿ ನಾನು. ಆಮೇಲೆ ಇದು ಈರುಳ್ಳಿನ ಹಾಕ್ತೀನಿ. ಈರುಳ್ಳಿ ನಮಗೆ ಸಾಕಾದ ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೋದು, ನಮಗೆ ಇಷ್ಟ ಬಂದಷ್ಟು. ಮತ್ತು ಹಸಿಮೆಣ್ಸಿನ್ಕಾಯಿ ನಿಮಗೆ ಎಷ್ಟು ಖಾರ ಬೇಕೋ ಆ ಖಾರ ನೋಡ್ಕೊಂಡು ಹಾಕ್ಕೊಳ್ರಿ ನೀವು. ಜೀರಿಗೆ, 1 ಸ್ಪೂನ್ ಜೀರಿಗೆ ಹಾಕ್ತೀನಿ. ಸ್ವಲ್ಪ ಅಜ್ವಾನ ಹಾಕ್ತೀನಿ. ಇದನ್ನು ಈ ಥರ ಕ್ರಷ್ ಮಾಡಿ ಹಾಕಬೇಕು. ಇದು ಹಸಿ ಕೊಬ್ಬರಿ. ಇದು ಆಪ್ಷನಲ್, ಯಾವುದು ಬೇಕೋ ಅದನ್ನ ಹಾಕ್ಕೋಬೋದು, ಇಲ್ಲಾಂದ್ರೆ ಬಿಟ್ಟರು ಬಿಡ್ಬೋದು. ನಾವು ಇಷ್ಟ ಬಂದಷ್ಟು ಹಾಕ್ಕೋಬೋದು. ಇದು ನಾವು ಉದುರಾಗಿ ಜಜ್ಜಿಟ್ಕೊಂಡಿದ್ದು ಮೆಣಸು 1 ಟೇಬಲ್ ಸ್ಪೂನ್ ಹಾಕಿದ್ದೀನಿ. ಆಮೇಲೆ ಇದು ಹಸಿ ಶುಂಠಿ, ಇದನ್ನು 1 ಸ್ಪೂನ್ನಷ್ಟು ಹಾಕಿದ್ದೀನಿ ನಾನು. ಇದು ಕರಿಬೇವನ್ನು ಇದು ಸಣ್ಣಗೆ ಪುಡಿ ಮಾಡಿ ಇದನ್ನು ಹಾಕ್ಕೋಬೇಕು. ಇದು ಇಂಗು ಹಾಕ್ಕೊಂಡಿದ್ದೀನಿ. ಅದು ಒಂದು ಅರ್ಧ ಕಾಲು ಸ್ಪೂನ್ ಅಷ್ಟು ಸಾಕು. ಇದು 1 ಹಿಡಿಯಷ್ಟು ಕೊತ್ತಂಬರಿ. ಇದನ್ನೆಲ್ಲವೂ ನಾವು ಮಿಕ್ಸ್ ಮಾಡ್ಕೋಬೇಕೀಗ. ಉಪ್ಪು ಹಾಕ್ತೀನಿ ಸ್ವಲ್ಪ. ಇದು 1 ಸ್ಪೂನು ಉಪ್ಪು ಹಾಕ್ತೀನಿ. ನೀವು ಉಪ್ಪನ್ನ ನಿಮ್ಮ ರುಚಿ ತಕ್ಕಷ್ಟು ಹಾಕ್ಕೋಬೋದು, ಎಷ್ಟಾಗುತ್ತೆ ಅಂತ ನೋಡಿ. ಇದನ್ನೆಲ್ಲ ಮಿಕ್ಸ್ ಮಾಡ್ಕೋಬೇಕೀಗ. ಇದಕ್ಕೆ ಸ್ವಲ್ಪ ನೀರನ್ನು ಹಾಕ್ಕೊಳ್ತೀನಿ ನಾನು. ನೀರು ನೋಡಿ ಹಾಕ್ಕೋಬೇಕು, ಭಾಳ ಅಳುಕಾಗಬಾರ್ದು ಇದು. ಈಗ ಈ ರೀತಿ ಕಲಿಸ್ಬೇಕು ಇದನ್ನು. ಇದು ನಾವು ಉಂಡೆ ಮಾಡಿದರೆ ಈ ರೀತಿ ಉಂಡೆ ಆಗಬೇಕು ಇದು. ಹೀಗೆ ಇದನ್ನು ಒಂದು 10 ನಿಮಿಷ ನಾವು ನೆನೆಯಕ್ಕೆ ಬಿಡೋಣ. ಸ್ವಲ್ಪ ನೆನೆದ ಮೇಲೆ
ಎಲ್ಲ ಉಪ್ಪು ಗಿಪ್ಪು ಹೀರ್ಕೊಳ್ತದೆ. ಅವಾಗ ಕರೆಕ್ಟಾಗುತ್ತೆ. ಇಲ್ಲ ಒಂದು 10 ನಿಮಿಷ ಮುಚ್ಚಿಟ್ಬಿಡೋಣ. ಈಗ ನಾವು ಮುಚ್ಚಿಟ್ಟಿದ್ವಲ್ಲ, ಈಗ ಇದು ಈ ಥರ ಆಗಿದೆ. ಎಲ್ಲ ನೆನೆದಿದೆ, ಸ್ವಲ್ಪ ನೆನಿಬೇಕಿದು. ನೆಂದಿಂದೆ ಇದು ಉಪ್ಪು ಎಲ್ಲ ಖಾರ ಎಲ್ಲ ಹೀರ್ಕೊಂಡಿರ್ತದೆ. ಇದಕ್ಕೆ ನಾವು ಈಗ ಸೋಡಾ ಪುಡಿ ಹಾಕೋಣ. ಸೋಡಾ ಪುಡಿ ಯಾಕಂದರೆ ಸ್ವಲ್ಪ ನಮ್ಗೆ ಮಿದು ಬರಲಿ ಅನ್ನೋ ಸಲುವಾಗಿ ಸೋಡಾ ಪುಡಿ ಹಾಕೋದು. ಇದು ಒಂದು 1/4 ಚಮಚ ಹಾಕ್ಬೋದು ಅಷ್ಟೇ. ಅಂದರೆ ನಾವು ಈ ಥರ ಉಂಡೆ ಕಟ್ಕೋಬೋದು. ನೀರನ್ನೇ ಕೈ ಎದ್ಕೊಂಬಿಟ್ಟು ಈ ಥರ ಉಂಡೆ ಕಟ್ಕೊಂಡು ಎಷ್ಟು ನಮ್ಗೆ ಅಳತೆ ಬೇಕೋ ಅಷ್ಟು ಅಳತೆನೂ ಮಾಡ್ಕೋಬೋದು. ಈ ಥರ ಹಿಂಗೆ ಮಾಡಿಕೊಂಡು ಹಿಂಗೆ ಒಳಗೆ ನಾವು ಈ ಥರ ತೂತು ಮಾಡ್ಕೋಬೋದು. ಇಲ್ಲ ಅಂದರೆ ನಾವು ಕೈಗೆ ನೀರು ಹಚ್ಕೊಂಬಿಟ್ಟು ಮಾಡ್ಕೋಬೋದು. ಈ ಥರ ರೌಂಡ್ ಮಾಡ್ಕೋಬೇಕು. ಈ ಥರನೂ ಕೈಲಿ ಮಾಡ್ಕೋಬೋದು. ಇದನ್ನು ಈ ಥರ ಹಾಕಿ ಎಣ್ಣೆಲಿ ಬಿಡ್ಬೋದು. ನಾವು ಬಟ್ಟೆನೂ ಕಟ್ಬೋದು. ಈ ಬಟ್ಟೆ ಇರುತ್ತಲ್ಲ, ಬಟ್ಟೆನೊಂದು ಕಪ್ಪಿಗೆ ಕಟ್ಕೊಂಡು ಅದ್ರ ಮೇಲೂ ಮಾಡ್ಕೋಬೋದು. ನಾವು ಬಟ್ಟೆನ ಈ ಥರ ಗಟ್ಟಿ ಕಟ್ಕೊಂಬಿಡೋದು, ಹಿಡ್ಕೊಂಬಿಡೋದು. ಇದಕ್ಕೆ ಸ್ವಲ್ಪ ನೀರು ಹಚ್ಕೋಬೇಕು. ನಾವು ಈ ಥರ ಉಂಡೆ ಕಟ್ಕೋಬೇಕು. ಹಾಕೋ ಈ ಥರ ನೀರು ಹಚ್ಕೊಂಡು ರೌಂಡ್ ಮಾಡ್ಕೋಬೇಕು. ನಮಗೆ ಯಾವ ಅಳತೆ ಬೇಕೋ ಆ ಅಳತೆಗೆ ರೌಂಡ್ ಮಾಡ್ಕೋಬೇಕು. ಹೀಗೆ ಮಾಡಿಕೊಂಡು ಹಿಂಗೆ ಹೋಲ್ ಮಾಡ್ಕೋಬೇಕು. ಹೋಲ್ ಮಾಡಿಕೊಂಡು ಹಾಲನ್ನ ಬಿಡಬೇಕು. ತುಂಬ ಚೆನ್ನಾಗಿರ್ತಾವೆ ಇವು. ತೀರಾ ಎಣ್ಣೆ ಜಾಸ್ತಿ ಹೊಗೆ ಬರೋಂಗೆ ಕಾಯಿಸ್ಬಾರ್ದು, ಮೀಡಿಯಮ್ ಇರಬೇಕು. ಕಾಸಿ ಒಂದು ಸಲ ಸಿಮ್ ಮಾಡ್ಕೋಬೇಕು ನಾವು. ಇದು ಎಲ್ಲ ಇದೆಲ್ಲ ಫುಲ್ ಬ್ರೌನ್ ಆಗಬೇಕು. ಬ್ರೌನ್ ಆಗೋವರೆಗೂ ಒಳಗೆಲ್ಲ ಬೇಯಬೇಕು ಚೆನ್ನಾಗಿ. ಆ ಚೆನ್ನಾಗಿ ಬೇಯ್ದಿಂದೆ ಮೇಲೆಲ್ಲ ಬ್ರೌನ್ ಬರುತ್ತೆ. ಆವಾಗ ನಾವು ತೆಗಿಬೇಕು. ಗೋಲ್ಡನ್ ಬ್ರೌನ್ ಬರ್ತಾ ಇದೆ. ಇದು ಸ್ವಲ್ಪ ಕ್ರಿಸ್ಪಿ ಆಗಬೇಕು. ಇವು ನಾವು ಎಷ್ಟು ಬ್ರೌನ್ ಆಗುತ್ತೋ ಅಷ್ಟು ಚೆನ್ನಾಗಿರುತ್ತೆ ತಿನ್ನೋಕ್ಕೆ. ಈಗ ಇವು ಬ್ರೌನ್ ಆಗಿದೆ. ಈಗ ತೆಗಿತೀನಿ. ಈ ಥರ ಬ್ರೌನ್ ಆಗಿದೆ. ಇನ್ನು ತೆಗಿತೀನಿ ನಾನು. ತುಂಬ ಚೆನ್ನಾಗಿರ್ತವೆ, ಭಾಳ ಕ್ರಿಸ್ಪಿಯಾಗಿರ್ತವೆ. ಇದು ತುಂಬ ಕ್ರಿಸ್ಪಿ ಆಗಿದ್ದಾವೆ. ಅವಲಕ್ಕಿ ರವೆ ವಡೆ ರೆಡಿ ಆಯಿತು. ನೀವು ಮಾಡಿ ನೋಡಿ, ರುಚಿ ನೋಡಿ ನನಗೆ ಕಾಮೆಂಟ್ ಹಾಕಿ. ನಮ್ಮ ನಾಡೂಟ ಇದು. ನಮ್ಮ ನಾಡಿನಲ್ಲಿ ಎಂತೆಂಥ ರುಚಿ ಇರ್ತವೆ ನೋಡಿ. ನೋಡೋದಕ್ಕೆ ಕ್ರಿಸ್ಪಿಯಾಗಿ ಕ್ರಂಚಿಯಾಗಿ ಭಾಳ ಬಾಯಲ್ಲಿ ನೀರು ಬರೋ ಥರ ಇದೆ. ಇನ್ನು ಉದ್ದಿನ ವಡೆ ಎಲ್ಲರಿಗೂ ಪರಿಚಯ. ನನಗಂತೂ ಉದ್ದಿನ ವಡೆ ಅಂದರೆ ಭಾಳ ಪ್ರೀತಿ. ಅದರಲ್ಲಿ ಇದು ಕಿರಿ ತಮ್ಮ ಅಂತ ಹೇಳ್ಬೋದು. ಸಣ್ಣ ಬ್ರದರ್. ಸೊ ಬ್ರದರ್ ವಡೆ ಇದ್ರದ್ದು ಅಮ್ಮ ಒಂದು ಸತಿ ಮಾಡಿದರು, ನಾವು ಟೇಸ್ಟ್ ಮಾಡಿದ್ವಿ. ಹಾಗಾಗಿ ಇವತ್ತು ನಿಮಗೋಸ್ಕರ ಮಾಡಿರೋದನ್ನು ನಾವು ಟೇಸ್ಟ್ ಮಾಡೋಣ. ಅವಲಕ್ಕಿ ರವೆ ವಡೆ. ಆಹಾ, ಸೂಪರಾಗಿ ಓಪನ್ ಮಾಡ್ತೀನಿ ನಿಮಗೆ. ಆಹಾ ನೋಡಿರಿ, ಒಳಗಡೆ ಪ್ರತಿಯೊಂದು ಇಂಗ್ರೀಡಿಯೆಂಟ್ಸು ನಿಮಗೆ ಕೊತ್ತಂಬರಿ,
ಈರುಳ್ಳಿ ಟೇಸ್ಟ್ ಮಾಡಿಬಿಡೋಣ. ಒಂದು ಕಾಯಿ ಚಟ್ನಿ ಇದೆ, ಕಾಯಿ ಚಟ್ನಿ ಒಟ್ಟಿಗೆ ಸ್ವಲ್ಪ ಅವಲಕ್ಕಿ ರವೆ ವಡೆ. ಯಾವ ಹೋಟ್ಲಿಗೂ ಸಿಗೋಲ್ಲ. ನೀವು ಮನೆ ಮಾಡ್ಕೋಬೇಕಂತ ತೋರಿಸಿದ್ರೆ ಇವತ್ತು. ಮೊಸರು, ಅವಲಕ್ಕಿನ ಪುಡಿ ಮಾಡ್ಕೊಂಡಿದ್ದು, ಮೊಸರು ಹಾಕಿದ್ದು, ರವೆ. ಅಬ್ಬಾಬಾಬಾ, ರವೆದಂತೂ ನಿಮ್ಗೆ ಗೊತ್ತಿದೆ, ಕುರುಮ್ ಅಂತ ಸಿಗುತ್ತೆ. ಆಮೇಲೆ ಮೇನ್ ಹದ ಬಂದು ನಿಮ್ಗೆ ಗೊತ್ತಿದೆ ಯಾವ ರೀತಿ ಮಾಡಿದ್ರು ಅಂತ. ಅವಲಕ್ಕಿ ಮತ್ತು ಮೊಸರು ಅದು ಸೇರಿಕೊಂಡಾಗ ವಿತ್ ರವೆ, ಅದ್ಭುತವಾದ ಒಂದು ವಡೆ. ಈ ವಡೆ ನಾನು ಬಿಡೋದೇ ಇಲ್ಲ. ಇಂಥದ್ದು ಇದ್ಬಿಟ್ರೆ ಇಡ್ಲಿ ಬೇಡ ಏನು ಬೇಡ, ಇದನ್ನೇ ತಿಂತಾ ಇರೋದಂಗೆ. ಮಾಡ್ಕೊಳ್ಳಿ. ಈಗ ವಾತಾವರಣ ಹೆಂಗಿದೆ, ಮಳೆ ಬರ್ತಿದೆ, ಚಳಿಗಾಲ. ಸಾಯಂಕಾಲದ ಈ ಸ್ನ್ಯಾಕ್ಸ್ ಕೊಟ್ಟರೆ ಮಕ್ಕಳೇ ತಿಂದು ಖಾಲಿ ಮಾಡಿಬಿಡ್ತಾರೆ. ಅದು ಮಾತ್ರ 100% ನೀವು ಮಾಡ್ಕೊಂಡು ನನಗೆ ಕಮೆಂಟ್ ಹಾಕಿ ಕಾಯ್ತಾ ಇರ್ತೀನಿ. ಮತ್ತು ಮುಂದಿನ ಸಂಚಿಕೆ ಇನ್ನೂ ಅದ್ಭುತವಾದ ರೆಸಿಪಿ ಒಟ್ಟಿಗೆ ಬರೋಣ. ಮಳೆ ಬರ್ತಾ ಇದೆ ಆಗಲ್ಲ. ಸೂಪರ್. ಇನ್ನೂ ಅನೇಕ ಸ್ವಾದಿಷ್ಟ ರೆಸಿಪಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ.